ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮುನ್ಸಂತು ವ್ಲಾಗ್ಸ್. ಇವತ್ತು ಒಂದು ಮಂಡೇ, ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ. ದೇವ್ರ ಸಾಮಾನೆಲ್ಲ ತೊಳಿಬೇಕು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಸೊ ಹಾಗಾಗಿ ನಾನು ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಹಾಗೆ ಇವಾಗ ದೇವ್ರ ಮನೆಗೆ ಹೋಗಬೇಕು. ನಮ್ಮ ಪಾಪು ಮಲಗಿದ್ದಾಳೆ. ನಾನು ಸ್ನಾನಕ್ಕೆ ಹೋಗಿದ್ದೀನಿ. ಅವಳು ಹಾಗೆ ಪಾಪ ಟಿ ವಿ ನೋಡ್ಕೊಂಡು ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು. ಅವಳು ಮಲಗಿದ್ದಾಳೆ ಅಂದರೆ ನಾನು ಬೇಗ ಕೆಲಸ ಮಾಡ್ಕೋಬೇಕು. ಹಾಗೆ ಬನ್ನಿ, ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಪಾಪು ಮಲಗಿದ್ದಾಳೆ ಅಂದರೆ ಮೊದಲು ಮಾಡಬೇಕಾಗಿರೋ ಕೆಲಸನೇ ಅದು. ಯಾಕಂದರೆ ಅವಳು ಎದ್ದರೆ ಅಂತೂ ದೇವ್ರ ಮನೆಯಲ್ಲಿ ಏನೇನು ಕೆಲಸ ಮಾಡಿಸ್ಕೊಡಲ್ಲ, ಅಷ್ಟು ತೀಟೆ ಮಾಡ್ತಾಳೆ. ಹಾಗಾಗಿ ಹಳೆ ಹೂಗಳನ್ನೆಲ್ಲ ತೆಗ್ದು ಸ್ವಲ್ಪ ಹಾಗೆ ಪೂಜೆ ಸಾಮಾನೆಲ್ಲ ತೆಗ್ದು ಎತ್ತಿಕೊತಾ ಇದ್ದೆ. ಇನ್ನು ಹಾಗೆ ಅಕ್ಕಿ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನು ಸಹ ಬೇರೆದಕ್ಕೆ ಎಲ್ಲ ಹಾಕ್ಕೊಂಡು ಬೇರೆ ಬಟ್ಲಿಗೆ, ಇನ್ನು ತಟ್ಟೆನೂ ಸಹ ಹಾಗೆ ತೊಳೆಯೋಕೆ ಹಾಕ್ಕೊಂಡೆ. ಇನ್ನು ಅರ್ಶಿನ ಕುಂಕುಮದ್ದೂ ಅವನು ಎಲ್ಲನೂ ಬೇರೆ ಬಟ್ಲಿಗೆ ಎತ್ತಿಕೊಂಡು ಅವನ್ನು ಸಹ ತೊಳೆಯೋಕ್ಕೆ ಅಂತ ಎತ್ತಿಕೊಂಡೆ. ಇನ್ನು ಹಾಗೆ ಸಂತೂರ್ ಸಹ ಅವತ್ತು ಆಫೀಸಿಂದ ಬೇಗ ಬಂದಿದ್ದರು ಮಧ್ಯಾಹ್ನದಷ್ಟೊತ್ತಿಗೆಲ್ಲ. ಇನ್ನು ಹಾಗಾಗಿ ನಂಗೆ ಇನ್ನೂ ಸ್ವಲ್ಪ ಬೇಗ ಕೆಲಸ ಆಯಿತು. ಇನ್ನು ಹಬ್ಬದ ಹಿಂದಿನ ದಿನಗಳಾದರೆ ಅವ್ರು ಹಾಗೆ ಆಫೀಸಿಂದ ಬೇಗ ಬರ್ತಾರೆ. ಎಲ್ಲ ನಾವು ಹೋಗಬೇಕಾಗಿರುತ್ತಲ್ಲ ಪೂಜೆ ಸಾಮಾನೆಲ್ಲ ತರಿಕೆ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದೆ. ಅವ್ರಿಗೆ ಸ್ವಲ್ಪ ಹೊತ್ತು ಮಾತಾಡಿಸಿ ಊಟ ಎಲ್ಲ ಬಡಿಸ್ಕೊಟ್ಬಿಟ್ಟು ನಾನು ಹಾಗೆ ದೇವ್ರ ಮನೆಗೆ ಬಂದೆ. ಇನ್ನು ಫೋಟೋ ಎಲ್ಲ ಒರೆಸ್ಕೋಬೇಕಿತ್ತಲ್ಲ, ಹಾಗಾಗಿ ಫೋಟೋಸ್ ಎಲ್ಲ ತೆಗೆದು ಟೈಲ್ಸ್ ಎಲ್ಲ ಒರೆಸ್ಕೋಬೇಕಿತ್ತು. ಹಾಗಾಗಿ ಇನ್ನು ಫೋಟೋಗಳನ್ನೆಲ್ಲ ತೆಗ್ದು ಆಚೆ ಇಟ್ಕೊಂಡು ಇನ್ನು ಮತ್ತೆ ಎಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಜೋಡಿಸ್ಕೊಂಡ್ಬಿಟ್ಟೆ ನಮ್ಮ ಪಾಪು ಎದ್ದೋಳು ಅಷ್ಟೊತ್ತಿಗೆ. ಇನ್ನು ದೇವ್ರ ಮನೆ ಕೆಲಸ ಆಯಿತು. ಇನ್ನು ಅಷ್ಟೊತ್ತಿಗೆ ಎದ್ದೇ ಬಿಟ್ಲು ಅವಳು. ಇನ್ನು ಪೂಜೆ ಸಾಮಾನು ಎಲ್ಲ ನಾನು ಹಾಗೆ ಅವ್ರ ಡ್ಯಾಡಿ ಹತ್ರ ಬಿಟ್ಬಿಟ್ಟು ಅವಳನ್ನ ಸ್ವಲ್ಪ ಹೊತ್ತು ಬೇಗ ತೊಳ್ಕೊಂಡೆ. ದೇವ್ರ ಸಾಮಾನು ತೊಳೆಯೋದೇನು ಅಷ್ಟು ಬೇಗ ಆಗೋಗುತ್ತೆ, ಅಷ್ಟು ಕಷ್ಟ ಏನಿಲ್ಲ. ಹಾಗಾಗಿ ಅದನ್ನು ಲಾಸ್ಟಿಗೆ ಇಕ್ಕೊತೀನಿ. ನೋಡಿ, ಇಲ್ಲಂತೂ
ಒಂದೊಂದಲ್ಲ ಅವಳ ಕೆಲಸ. ಎಷ್ಟು ತೀಟೆ ಮಾಡ್ತಾಳೆ ಅಂತ ಅಂದರೆ ತುಂಬ ತೀಟೆ ಮಾಡ್ತಾಳೆ. ಹೆಣ್ಮಕ್ಳೇ ಹಾಗೆ ಅನಿಸುತ್ತೆ, ಈ ದೇವ್ರ ಮನೆಗೆ ಬರೋದು, ಅವ್ರು ಪೂಜೆ ಮಾಡೋಕ್ಕೆ ಇದು ಮಾಡೋದು, ಅಲ್ಲಿರೋ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋದು ಆ ಥರ. ಇನ್ನು ನಮ್ಮ ಪಾಪು ಒಂದೊಂದು ಕತೆ ಎಲ್ಲ ಅವಳದು. ನಾನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈವ್ನಿಂಗ್ ಸಹ ಆಯಿತು. ಇನ್ನು ನಾನು ಯಾರು ದೇವ್ರ ಮನೇಲಿ ಇದ್ದರೆ ಇನ್ನು ಹಾಲಂತೂ ಅಧ್ವಾನ ಆಗೋಗಿರುತ್ತೆ ನಮ್ಮ ಪಾಪು ಹತ್ರ. ಅದು ಹೇಳ್ದಾಕು ಇದು ಹೇಳ್ದಾಕು ಅಂದ್ಬಿಟ್ಟು ಇನ್ನು ಅಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಯಲ್ಲೂ ಸಹ ಅವತ್ತು ಪೌರ್ಣಮಿ ಇದ್ದಿದ್ದರಿಂದ ಸ್ವಲ್ಪ ಒಂದೊಂದು ಹೂವುಗಳನ್ನ ಇಟ್ಕೊಂಡು ಅವತ್ತು ಪೂಜೆ ಮಾಡಿದೆ ನಾನು ರೆಡಿಯಾಗಿ. ಇನ್ನು ಹಾಗೆ ಪೂಜೆನೆಲ್ಲ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ನಮ್ಮ ಪಾಪುನ ಅವ್ರ ಡ್ಯಾಡಿ ಕಾರಲ್ಲಿ ಕರ್ಕೊಂಡೋಗಿದ್ರು. ಕಾರಲ್ಲಿ ಕೂತ್ಕೊಳ್ಳೋಣ ಬಾ ಅಂತ ಹೇಳ್ಬಿಟ್ಟು, ಯಾಕಂದರೆ ಅವಳ ಪೂಜೆ ಸಹ ಮಾಡಿಸ್ಕೊಡಲ್ಲ. ಹಾಗಾಗಿ ಅವ್ರ ಡ್ಯಾಡಿ ಜೊತೆ ಹೋದ್ಲು. ಇನ್ನು ಅವನು ಸ್ವಲ್ಪ ಹೊರಗೆ ಹೋಗೋದಿತ್ತು, ಹೊರಗೆ ಹೋಗಿ ಬಂದ್ವಿ. ಇನ್ನು ಹಾಗೆ ಸ್ವಂತವರು ಹೊಟ್ಟೆ ಹಸಿದಿತ್ತು ಅಂತ ಅಂದೆ. ಹಾಗಾಗಿ ಇನ್ನು ಸೇವ್ ಪುರಿನ ಸಹ ತಂದುಕೊಟ್ಬಿಟ್ಟು ಹೋದರು. ಅವರು ಸ್ವಲ್ಪ ಕಬ್ಬು ಎಲ್ಲ ತರಬೇಕಿತ್ತಲ್ಲ, ಹಾಗಾಗಿ ತೊಗೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋದರು. ಇನ್ನು ನಾವು ಹೋಗೋಣ ಅಂದರೆ ನಮ್ಮ ಪಾಪುಗೆ ಹಿಡ್ಕೊಂಡು ಹೋಗೋಕ್ಕೂ ಆಗೋಲ್ಲ, ಅವಳು ಇರೋದು ಇಲ್ಲ. ಇನ್ನು ಹಾಗಾಗಿ ಅವರೇ ಹೋದರು. ಇನ್ನು ಇಲ್ಲಿ ಅವಳು ನೋಡಿ ಅವ್ರ ಡ್ಯಾಡಿ ಹೋಗಿದ್ದಕ್ಕೆ ಟೊಪ್ಪಿ ಹಿಡ್ಕೊಂಡು ಅವಳು ಹಿಂದೆ ಬಿದ್ದಿದ್ಲು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಟೊಪ್ಪಿ ಇಟ್ಕೊಂಡು ಹಾಕೊಂಡು ಕುಂತಿದ್ದಾಳೆ. ಇನ್ನು ಹಾಗೆ ಆಡ್ತಾ ಆಡ್ತಾ ನಮ್ಮ ನಕುಲ್ಗೆ ಆ ಟೊಪ್ಪಿನ ಹಾಕ್ಬಿಟ್ಟಿದ್ದಾಳೆ. ಹಾಕ್ಬಿಟ್ಟು ಅವಳೇ ನಗ್ತಾ ಇದ್ದಾಳೆ, ಓ ವಾವ್ ಅಂತ ಎಲ್ಲ ಅಂದ್ಕೊಂಡು. ಅದೊಂಥರ ಚೆನ್ನಾಗಿತ್ತು ಆಟಾಡ್ತಾ ಇದ್ದಿದ್ದು. ಇನ್ನು ಹಾಗೆ ಅವಳು ಸ್ವಲ್ಪ ಹೊತ್ತು ಹಾಗೆ ಆಟ ಆಡಿಕೊಂಡು ಸ್ವಲ್ಪ ತಿಂದ್ಲು ಅಷ್ಟೇ, ಇನ್ನೇನು ತಿಂದಿಲ್ಲ. ಬರೀ ಅದು ಚೋಚೋ ಥರ ಇರುತ್ತಲ್ಲ ಅದನ್ನು ಮಾತ್ರ ತಿಂದಳು, ಇನ್ನೇನು ತಿಂದಿಲ್ಲ. ಇನ್ನು ನನ್ನ ಮಗನಿಗೆ ಅವ್ನಿಗಿಷ್ಟ ಸೇವ್ ಪುರಿ ದಹಿ ಪುರಿ ಅವೆಲ್ಲ ಇಷ್ಟ. ಇನ್ನು ಅವನು ಸಹ ಕೂತ್ಕೊಂಡು ತಿಂದ.
ಮತ್ತು ಇವಾಗ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ಹೊರಗೆ ಹೋಗೋದಿತ್ತು ಅಂಗಡಿಗೆ ಹೋಗಿದ್ದೇವೆ. ಬ್ಯಾಂಗಲ್ ಸ್ಟೋರ್ಗೆ ಹೋಗ್ಬೇಕಿತ್ತು. ಈ ನನ್ನ ಮಗಂಗಂತೂ ಸ್ಕೂಲೆಲ್ಲ ಗಾಳಿಪಟ ಆರಿಸ್ಬಿಟ್ಟಿದ್ದಾರೆ. ಇನ್ನು ನೋಡಿಬಿಟ್ಟು ಗಾಳಿಪಟ ಬೇಕು ಅಂದ್ಬಿಟ್ಟು ಸಖತ್ ತಲೆ ತಿಂತಿದ್ದ. ಸರಿ ಅಂತ ಹೇಳ್ಬಿಟ್ಟು ಅವನಿಗೂ ಕೊಡಿಸ್ಕೊಂಡು ಇವಾಗ ಬಂದೆ. ಹಾಗೆ ಸಖತ್ ಹೊಟ್ಟೆ ಹಸಿತಾಯಿತ್ತು. ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ. ಸಖತ್ ಹೊಟ್ಟೆ ಹಸಿತಾಯಿತ್ತು. ಹಾಗೆ ಅಲ್ಲಿ ಬರ್ತಾ ಮಸಾಲೆ ಪುರಿ ಅಂಗಡಿ ಇದೆಯಲ್ಲ ಬಸ್ ಸ್ಟಾಪ್ ಹತ್ರ ಅಂದ್ಬಿಟ್ಟು ತಿನ್ನೋಣ ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಸಖತ್ತು ಜನ ಇದ್ರು. ತುಂಬ ಜನ ಇದ್ದರು. ಆಮೇಲೆ ಮನೆಗೆ ಬಂದುಬಿಟ್ಟು ನಾನು ನಕುಲ್ ಇಬ್ಬರೇ ಹೋಗಿದ್ದಿದ್ದು. ಪಾಪನ ಮನೇಲೇ ಬಿಟ್ಟು ಹೋಗಿದ್ದೆ ಸಂತು ಅವ್ರ ಜೊತೆ. ಆಮೇಲೆ ಮನೆಗೆ ಬಂದುಬಿಟ್ಟು ಸಂತು ಅವ್ರಿಗೆ ಹೋಗಿ ಮಸಾಲೆ ಪುರಿ ತೊಗೊಂಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕಳಿಸಿ, ಅಂದರೆ ಮಸಾಲೆ ಪುರಿ ತಿನ್ನಲ್ಲ, ಸೇವ್ ಪುರಿ ಪಾನಿಪುರಿ ತಿಂತೀನಿ. ಪಾನಿಪುರಿ ಅದು ಅಲ್ಲೇ ಹೋಗಿ ತಿಂದರೆ ಅಷ್ಟೇ. ಪಾರ್ಸಲ್ ಎಲ್ಲ ತಂದರೂ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಇವಾಗ ಸೇವ್ ಪುರಿ ತಂದಿದ್ರು. ತಿಂದ್ಬಿಟ್ಟು ಸ್ವಲ್ಪ ಸಮಾಧಾನ ಆಯಿತು. ಇನ್ನು ಕೆಲಸ ಮಾಡೋಣ, ಅಡುಗೆ ಮಾಡಬೇಕು. ಇವಾಗ ಇಡ್ಲಿ ಮಾಡ್ತಾಯಿದ್ದೀನಿ. ಏನಪ್ಪ ಆಯಿತು ಅಂದರೆ ಇವತ್ತು ಮಾರ್ನಿಂಗ್ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಎದ್ದಿದ್ದೇ 7:45 ಆಗೋಯಿತು. ಇನ್ನು ಯಾವಾಗ ಇಡ್ಲಿ ಮಾಡಲಿ? ನಮ್ಮ 8 ಗಂಟೆ ಅಷ್ಟೊತ್ತಿಗೆಲ್ಲ ಟಿಫನ್ ರೆಡಿ ಆಗಿರಬೇಕು. ಏನು ಮಾಡಿದೆ, ಬ್ರೇಕ್ಫಾಸ್ಟ್ಗೆ ಹೆಂಗೂ ನೆನ್ನೆ ಮಾಡಿದ್ದು ಗೊಜ್ಜಿತ್ತು. ಅವರೆಕಾಯಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿದ್ದೆ, ಮಸಾಲೆ ಚಿತ್ರಾನ್ನ. ಅದ್ರ ಗೊಜ್ಜಿತ್ತು. ಅಕ್ಕಿ ತೊಳೆದಿಕ್ಬಿಟ್ಟು ಬೇಗ ನೋಡಿ ನೀರು ಹಾಕ್ಕೊಂಡು ಆಟಾಡ್ತಾ ಇರೋದು ನೋಡಿ. ನೋಡಿ ನೀರು ಕುಡಿಯೋದು ಉಗಿಯೋದು ಎಷ್ಟು ಕೆಲಸ ಕೊಡ್ತಾಳೆ ಅಂದರೆ ನಮ್ಮ ಪಾಪು. ಈಗ ಇಡ್ಲಿ ಮಾಡೋಣ ನೈಟು ಅಂತ ಅಂದ್ಬಿಟ್ಟು ನಮ್ಮನೇಲಿ ನೈಟ್ ಅಷ್ಟು ಥರ ಮಾಡಿದ್ರೆ ಈ ಪಲಾವು ಅವು ಇವು ಬಿಸಿಬೇಳೆ ಭಾತೆಲ್ಲ ಆಲ್ಮೋಸ್ಟ್ ನೈಟ್ ಹೊತ್ತೇ ಮಾಡೋದು. ನಾನು ಮಾರ್ನಿಂಗ್ ಹೊತ್ತೇ ಮಾಡೋಕ್ಕೋಗಲ್ಲ. ಹಾಗಾಗಿ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ಕಿದ ಬೇಳೆ ಸಾರು. ನಾಳೆ ಏನನ್ನ ಹಬ್ಬ ಇರಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಮಾಡ್ತಾಯಿದ್ದೆ ಇಡ್ಲಿ. ನಾಳೆ ಹಬ್ಬ ಇರೋದ್ರಿಂದ ಪೊಂಗಲ್ ಮಾಡಬೇಕಲ್ಲ. ಸೊ ಹಾಗಾಗಿ ಇವಾಗ ಹೆಂಗೂ ಅಡುಗೆ ಮಾಡಬೇಕು, ಇಡ್ಲಿನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ಕಾಳು ಸ್ವಲ್ಪ ಇದೆ ಇಟ್ಕಿರೋದು. ಹಾಗಾಗಿ ನೀರೆಲ್ಲ ಚೆಲ್ಲಿಕ್ಕಿದ್ದಾಳೆ ಮನೆಯೆಲ್ಲ. ಸೊ ಅದಕ್ಕೆ ಮೇಲೆ ತೊಗೊಂಡೋಗಿ ಹಾಕೊಂಡು ಹಿಂಗಾಗಿ ಅಡುಗೆ ಮಾಡಿ ಇಡ್ಲಿ ಮಾಡಿಕೊಂಡು ತಿಂದು ಇನ್ನು ಎಳ್ಳು ಬೆಲ್ಲ ಮಾಡಬೇಕು. ಫಸ್ಟು ಸಾರು ಮಾಡಿ ಬಿಡ್ತೀನಿ. ಆಮೇಲೆ ಇವರು ಹೊರಗೆ ಹೋಗಿದ್ದಾರೆ, ಕಬ್ಬು ತರಬೇಕಿತ್ತು. ಇನ್ನೆಲ್ಲ ತಂದಿದ್ದಾರೆ, ಕಬ್ಬು ಒಂದು ತರಬೇಕು. ಸೊ ಹಾಗಾಗಿ ಹೊರಗೆ ಹೋಗಿದ್ದಾರಲ್ಲ, ಹಾಗೆ ತೊಗೊಂಡು ಬರಲಿ. ನಾನು ಅಷ್ಟೊತ್ತಿಗೆ ಸಾರು ರೆಡಿ ಮಾಡಿ ಆಮೇಲೆ ಎಳ್ಳು ಬೆಲ್ಲ ಮಾಡೋಕ್ಕೆ ಕಡಲೆ ಬೀಜ ಎಲ್ಲ ಹುರ್ಕೊತೀನಿ. ಇನ್ನು ವರ್ಷನೂ ಅವರೇ ಕಟ್ ಮಾಡೋದ್ರಿಂದ ನನಗೇನು ಎಳ್ಳು ಬೆಲ್ಲ ಚಿಂತಿರಲ್ಲ. ಬರೀ ಕಡಲೆ ಬೀಜ ಮಾತ್ರ ಹುರಿದು ಹಾಕೋ ಅಷ್ಟಿರುತ್ತೆ. ಇನ್ನು ಮೆಟ್ಲು ತೊಳಿಬೇಕು. ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡ್ಕೊಂಡೋಗಿ ಫುಲ್ಲು ಮೆಟ್ಲು ಮೇಲ್ಗಡೆ ಥರ್ಡ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ವರೆಗೂ ಹೋಗಿ ತೊಳೆದು ರಂಗೋಲಿನೂ ಈಗಲೇ ಬಿಟ್ಬಿಟ್ಟಿರ್ತೀನಿ. ಬೆಳಗ್ಗೆಗೆ ಆಗಲ್ಲ, ಪೂಜೆ ಎಲ್ಲ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ. ರಂಗೋಲಿ ಬಿಡೋಕ್ಕೆ ಹೋದರೆ ಕಲರಲ್ಲಿ ಹಬ್ಬ ಅಲ್ವಾ, ಕಲರೆಲ್ಲ ಹಾಕ್ತೀನ. ಇನ್ನು ಕಲರೆಲ್ಲ ಹಾಕಿದ್ರೆ ಬೆಳಗ್ಗೆ 1 ಅವರ್ ಆಗೋಗುತ್ತೆ. ಆರ ಹತ್ರ ಅನ್ನತುಲ್ಲ. ಇನ್ನು ಹಾಗೆ ಸಂತೋರ್ ಸಹ ಬೇಗ ಬಂದರು. ಅಷ್ಟೊತ್ತಿಗೆ ಅಡುಗೆನೂ ಸಹ ಆಗಿತ್ತು. ನಾವಂತೂ 8:15ಗೆಲ್ಲ ಊಟನೇ ಮಾಡಿಬಿಟ್ವಿ. ತುಂಬ ರೇರು ನಾವು ಬೇಗ ಊಟ ಮಾಡೋದು ಅಂತ ಅಂದರೆ. ಇನ್ನು ಹಾಗೆ ಊಟ ಎಲ್ಲ ಮಾಡಿಕೊಂಡು ಕಬ್ಬು ತಂದಿದ್ರಲ್ಲ, ಇನ್ನು ಹಾಗೆ ಅದನ್ನು ಕಟ್ಟೋಣ ಅಂತ ಹೇಳ್ಬಿಟ್ಟು ನಾವು ವರ್ಷ ಇದೇ ಥರ ಮಾಡೋದು ಸಂಕ್ರಾಂತಿನ. ಈ 2 ಕಬ್ಬನ್ನ ಈ ಥರ ದೇವ್ರ ಮನೆಗೆ ಕಟ್ತೀವಿ, ಉದ್ದ ಇರೋದನ್ನು. ಇನ್ನು ಮಿಕ್ಕ ಇದೆರಡನ್ನ ಪೀಸ್ ಮಾಡಿಸ್ಕೊಂಬರ್ತೀವಿ, ಅದೆಲ್ಲ ಕೊಡೋಕ್ಕೆ, ಎಳ್ಳು ಬೆಲ್ಲ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಹೀಗೆ ಕಟ್ತಾಯಿದ್ವಿ. ಅದಂತೂ ನಿಲ್ತಾನೆ ಇರಲಿಲ್ಲ ದಾರದಲ್ಲಿ. ಸ್ವಲ್ಪ ವೆಯ್ಟ್ ಇದೆಯಲ್ಲ, ಅದು ಬಾಕ್ಕೊತಾ ಇತ್ತು. ನಮಗೆ ಸ್ಕ್ರೀನ್ ಪೈಪಿಗೆ ಕಟ್ತಾಯಿದ್ವಿ. ಸೊ ಎಲ್ಲಿ ಬೀಳುತ್ತೋ ಅನ್ನೋ ಇದಕ್ಕೆ. ಅದರಲ್ಲಿ ನನ್ನ ಮಗಳು ಬೇರೆ ತೀಟೆ ಇದ್ದಾಳಲ್ಲ ಇವಾಗ. ಸೊ ಹಾಗಾಗಿ ಅವಳು ಎಲ್ಲಿ ಎಳ್ದಿದ ತಕ್ಷಣ ಬಿದ್ದುಬಿಡುತ್ತೋ ಅಂದ್ಬಿಟ್ಟು 1-2-3 ಸತಿ ಚೆಕ್ ಮಾಡಿಬಿಟ್ಟು ಆಮೇಲೆ ಕಟ್ಟಿದ್ವಿ ಅದನ್ನು. ಅವಳು ನೋಡಿ ಆಲ್ಮೋಸ್ಟ್ ಆಗಲೇ ಹೋಗಿ ಸ್ಕೆಚ್ ಆಗ್ತಾ ಇದ್ದಾಳೆ, ಹೇಗೆ ಎಳೀಲಿ, ಏನಿದು ಹಿಂಗೆ ಕಟ್ಟಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಹಾಗೆ 2 ಸೈಡು ಸಹ ಕಟ್ಕೊಂಡು
ಇನ್ನು ಊಟ ಮಾಡಿದ ತಕ್ಷಣ ಮೆಟ್ಲು ತೊಳೆಯೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋದ್ವಿ. ಇನ್ನು ನಮ್ಮ ಪಾಪು ಮತ್ತು ನಮ್ಮ ನಕುಲ್ ಇಬ್ಬರೂ ಒಳಗೆ ಇದ್ದರು ಮನೇಲಿ. ಅವರಿಬ್ರಿಗೂ ಮೊಬೈಲ್ ಕೊಟ್ಬಿಟ್ಟು ಹೋಗಿ ನಾನು ಸಂತೋರಿಬ್ಬರು ಮೆಟ್ಲು ತೊಳೆದ್ಬಿಟ್ಟು ಆಮೇಲೆ ರಂಗೋಲಿ ಬಿಡೋಕ್ಕೆ ಅಂತ ಬಂದ್ವಿ. ಇನ್ನು ನಾನು ರಂಗೋಲಿ ಬಿಡೋಕ್ಕೆ ಬಂದಾಗ ನಮ್ಮ ಸಂತೋರು ನಾನು ಪಾಪು ಹತ್ರ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೋದ್ರು. ಆಮೇಲೆ ನಮ್ಮ ನಕುಲನ್ನ ಕಳಿಸಿದ್ರು. ಟೈಮ್ ಆಲ್ಮೋಸ್ಟ್ ಆಲ್ರೆಡಿ 11 o'clock ಆಗಿತ್ತು. ಹಾಗಾಗಿ ಅವರು ಇನ್ನು ರೋಡಲ್ಲಿ ಯಾರೂ ಓಡಾಡ್ತಿರಲ್ವಲ್ಲ, ಹಾಗಾಗಿ ನಕುಲ್ನ ಕಳಿಸಿದ್ರು. ಅವನು ಸ್ವಲ್ಪ ಹಾಗೆ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಮೊಬೈಲ್ ತಂದಿದ್ದ ಕೆಳಗೆ, ಹಾಗಾಗಿ ವೀಡಿಯೋ ಮಾಡಿಕೊಂಡ. ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರಂಗೋಲಿ ಹೇಗೆ ಕಾಣ್ತಿದೆ ಅಂತ ಹೇಳಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.